ಯಾವ ಊರು? ಧಾರವಾಡ ಸರ್. ಇನ್ನೇ ಸರ್ ರವಿಕುಮಾರ್. ನೋಡಿ ಪ್ರೀತಿಯ ಅನ್ನದಾತ್ರೆ ಗೀತಾ ರವಿಕುಮಾರ್ ಅಂತೇಳಿ 10 ವರ್ಷ ಮಕ್ಕಳಿಲ್ಲ ಅಂತ ಒಂದು ದತ್ತಕೊಂಡರೆ ಇವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಂತೆ. ಇಂಥ ಮಕ್ಕಳು ದತ್ತಕೊಂಡ ನನ್ನ ತಂಗಿಗೆ ನಿಜಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಸರ್. ನಮ್ಮ ಬಾವಿಗೆ ಏನಿಲ್ಲ ಅಯ್ಯೋ ಅಯ್ಯೋ ಬೋಡಿ ಮಗನೇ ಗೊತ್ತೀಯಾ? ಯಾರು ಕೊಟ್ಟರು ಗೊತ್ತು? ಹೇಳಿ ತಂಗಿ ನೀನು ಐ ಲವ್ ಯು ತಂಗಿ. ಈಟು ಸಾಕ್ತಾಳೆ. ತೀರ್ಥ ಕೊಡಿಲ್ಲ ಒಂಚೂರು, ಒಂದು ಸ್ಯಾರಿ ಕೊಡಿ, ಒಂದು ಅಂತರ ಕೊಡಿ ಇಲ್ಲಿ. ಹಾಂ ಏನು ರಪ್ಪ ಯಾರು ಅಂತ ಗೊತ್ತಾ ನಿಮಗೆ? ಯಾರು ಗೊತ್ತಿಲ್ಲ. ಯಾರು ಗೊತ್ತಿಲ್ವಾ? ಯಾರಿಲ್ಲ, ನಮ್ಗೆ ಗೊತ್ತು ಮಾಡಕ್ಕೆ ಕೊಟ್ಟಿಲ್ಲ. ಗುರ್ತು ಮಾಡಕ್ಕೆ ಕೊಟ್ಟಿಲ್ಲ. ನಾವು ಇಲ್ಲೇ ಇದಾರಲ್ಲ ಸ್ವಾಮಿ ಅಪ್ಪ ಅಮ್ಮ, ಇವರೇ ಇಬ್ರು. ಅಪ್ಪ ಅಮ್ಮ ಅವ್ರು ಒಳಗಿರೋದು. ನನಗೆ ಗೊತ್ತೀರಾ? ಹೋಗ ನನಗೆ ನಿಂಗೆ ಖುಷಿನಾ? ನಿನಗೊಂದು ಪಾಪ ಆದರೆ ಈ ಪಾಪನ ನೋಡು ಹೊಡಿತಾಳ ಕಳ್ಳಿಯೋಳ ಏನ ನೋಡಿ ಪಾಪಿಗಳ ಎತ್ತತಾಯ್ತಂದ್ರೆ ದಯವಿಟ್ಟು ಮಕ್ಕಳು ಸಾಕಿ ಮತ್ತು ಮಕ್ಳುಗಳನ್ನ ಆಚೆಗೆ ಸಿಗಬೇಡಿ ದಯವಿಟ್ಟು. ನನ್ನ ತಮ್ಮ ನನ್ನ ಅವ್ವ ನಿನ್ನ ಜೊತೆ ಹುಟ್ಟಿಲ್ಲ ನನ್ನ ತಂಗಿ ಆದ್ರೂ ನನ್ನ ತಂಗಿ ಅವ್ರು ಭಾವ ಮಾಡ್ಕೊತೀನಿ ಭಾವ. ಹಾಂ ಭಾಳ ಸಂತೋಷ ನಿಮ್ಮ ನೋಡಿ ನಂಗೆ ಭಾಳ ಖುಷಿ ಆಗ್ಬಿಡ್ತು. ನೀವು ತಾಯಿ ನಿಮಗೆ ಯಾರು ಮನೆಗೆ ಅದೇ ಹೇಳಿದ್ದು ನಾನು ಅವಲ್ಲೇ ಮನೆಗೆ ಶಾಂತಿ ನೆನೆಸ್ಬೇಕು ಅಂದರೆ ಮನೆಗೆ ಒಂದು ತಾಯಿ ಒಂದು ಎದುರುಕಾಯಿ ಕಟ್ಟಿ ಎದುರಿಗೆ ಒಂದು ಫೋಟೋ ಹಾಕಿ ಮನೆ ಗಡಿಯಾರ ಫೋಟೋ ಇಡಿ ಮನೇಲಿ ಹಾಲನ್ನ ಮೊಸರನ್ನ ಮಾಡಿ ಮನೆ ಶಾಂತಿ ನೆನೆಸ್ತಾ ಇದೆ ಅಂತ. ಬೇಡ ಗಂಡು ಮಕ್ಕಳು ಬೇಡ ನನಗೆ ಅಳಲ್ವಾ ಇವಳು? ಏನು ಹೆಸರಿದ್ದೀರಾ? ಅಂದ್ರೇನು ಮೀನಿಂಗ್ ಹೇಳಿ? ಆರುಷಿ ಅಂದ್ರೆ ಅಂತ ಏನ? ಆರುಷಿ ದುರ್ಗಾ ಅಂತಿಕಲ್ಲ ಹಾಂ ಅಮ್ಮನೆ ಸಿಕ್ಬಿಡೋಣ ಅಲ್ವಾ? ಈ ಮಗ ನೋಡ್ರೆ ನಂಗೆ ಬೇಕು ಅನ್ಸುತ್ತೆ ಹಂಗಾಡುತ್ತೆ. ಎತ್ತಾಯಿ ತಂದೆ ಯಾರು ಅಲ್ಲ ಹೊಡಿತೀವ? ನಿಂಗೆ ಭಾಳ ಖುಷಿನಾ? ಅವ ನೀನು ಖುಷಿಯಾಗಿದ್ಯಾ? ನಿನಗೊಂದು ಪಾಪ ಅಲ್ಲಿ ಇವತ್ತು ಯಾವ ಊರು? ಧಾರವಾಡ ಸರ್. ಇನ್ನೇ ಸರ್ ರವಿಕುಮಾರ್. ನೋಡಿ ಪ್ರೀತಿಯ ಅನ್ನದಾತ್ರೆ ಗೀತಾ ರವಿಕುಮಾರ್ ಅಂತೇಳಿ 10 ವರ್ಷ ಮಕ್ಕಳಿಲ್ಲ ಅಂತ ಒಂದು ದತ್ತಕೊಂಡರೆ ಇವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಂತೆ. ಇಂಥ ಮಕ್ಕಳು ದತ್ತಕೊಂಡ ನನ್ನ ತಂಗಿಗೆ ನಿಜಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಸರ್. ನಮ್ಮ ಬಾವಿಗೆ ಸರಿ ಇಲ್ಲ ಸುತ್ತ ಮಕ್ಕಳು ಸಾಕಾದ್ರೆ ಪುಣ್ಯ ಅಲ್ವಾ? ಜೊತೆಗೆ ಹಾಕಿ ಕ್ಲಾಸಾಗಿ ಅಮ್ಮ ಹೀಗೆ ವರ್ಷಕ್ಕೊಂದ್ಸರಿ ಬರ್ಬೇಕು ಬಂದು ಬರಬೇಕು ಒಳ್ಳೆ ಬೇಡ ವರ್ಷಕ್ಕೊಂದ್ಸರಿ ಬಂದು ಗೌರವ ಬೀಸ ಅಣ್ಣ ಬಾಗಣ ಕೊಡು ಅಂತ ಕೇಳ್ಬೇಕು. ಕೇಳ್ತೀವಿ ಕೇಳಲ್ವ? ಪ್ರಾಮಿಸ್? ಇದು ಮಾವ ಅಂಚು ಏನು ನಿಮಗೆ ಪಾಪ ಅಲ್ಲಿ ನಿನಗೊಂದು ಪಾಪ ಆಗುತ್ತೆ ತಾಯಿ ತಂದಿಲ್ಲಿದ್ದಾರೆ ಅವ್ರ ಕುಡಿ ಗಲಾಟೆ ಮಾಡಲ್ಲ ಎಲ್ಲ ಇವೆಲ್ಲ ಹೇಳ್ತೀರಾ ಎಲ್ಲ ಹೆಂಗೆ ತಪ್ಪ ಒಂದು ಹಾಕಲ್ಲ ಮಕ್ಕಳು ಒಂದು ಗಲಾಟೆ ಮಾಡ್ತೇವೆ ಅಂದರೆ ಈಗ ತಾಯಿ ಆ ಮಗುಗೆ ಆ ಮಕ್ಕಳು ನೋಡೋಕೆ ಎಷ್ಟು ಆಸೆ ಇರುತ್ತೆ ಅದು ಅರ್ಥ ಮಾಡ್ಕೊಂಡಿರಾ? ತರಲೆ ಮಾಡುತ್ತೆ ಅಂತ ಹೇಳ್ತೀರಾ? ಈಗ ಇದಕ್ಕೆ ಈ ಮಗಿಗೆ ಏನು ಗೊತ್ತಿಲ್ಲ. ಬಟ್ ನಾನು ಹೇಳಿ ನನಗೆ ಹೇಳುತ್ತೆ ನೋಡಮ್ಮ ಮೈ ಮೇಲೆ ಇರ್ಲಿಕ್ಕಂದ ಆದಷ್ಟು ಬೇಗ ನಿನಗೊಂದು ಪಾಪ ಅಲ್ಲಿ ನಿನ್ನ ಪಾಪದ ಒಂದು ನಾಮಕರಣ ಮಾಡೋಣ. ಅದು ಎರಡು ಒಂದೇ ಪಾಪ ಬೇರೆ ಕಾಣಬಾರ್ದು. ಅವಾಗೇನೋ ಬೇಡ ನನಗೆ ಕೊಟ್ಟಿದ್ದೀನಿ. ಕುಡೀರಿ, ಯಂತ್ರ ಹಾಕೊಳ್ಳಿ, ಬೇಡ್ಕೊಳ್ಳಿ, ದೇವ್ರು ಒಳ್ಳೆ ಮಾಡಲಿ, ಅಂತರ ಹಾಕೊಳ್ಳಿ, ದೇವ್ರಿಗೆ ಆಸರೆ ಕೊಡಲಿ.